ದೀಂ ದೂಂ ದನ ದೀಂ ದನ ದೀಂ ದೂಂ ದನ ದೀಂ ದನ. ಈಗ ಸೊಳ್ಳೆ ಎಲ್ಲಿರ್ತಾವ ಹೇಳ್ರಿ? ಎಲ್ಲಿ ಕತ್ತಲು ಇರ್ತೈತಿ ಆ ಮನ್ಯಾಗ ಸೊಳ್ಳೆ ಇರ್ತಾವ, ಹೌದಲ್ಲ? ಸೊಳ್ಳೆ ಹೋಗ್ಬೇಕಂದ್ರ ನೀವೇನ್ ಮಾಡ್ಬೇಕು ಅಂದ್ರ ಗುಡ್ ನೈಟ್ ಹಚ್ಬೇಕು ಅಂತ, ಹೌದಲ್ಲ? ಗುಡ್ ನೈಟ್ ಹಚ್ಚಿಬಿಟ್ರ ಸೊಳ್ಳೆ ಅಂತಾವ, ನೀ ಗುಡ್ ನೈಟ್ ನೋಡಿದ ತಕ್ಷಣ ಐ ವಿಲ್ ನಾಟ್ ಬೈಟ್ ಅಂತಾವ. ಗುಡ್ ನೈಟ್ ಹಚ್ತೀರಿ. ಮನೆಯೊಳಗಿನ ಸೊಳ್ಳೆಗಳು ಕಚ್ಚಬಾರ್ದಂದ್ರ ಗುಡ್ ನೈಟ್ ಹಚ್ಬೇಕು. ಮನಸ್ಸಿನೊಳಗ ಚಿಂತೆ ದುಃಖಗಳೆಂಬ ಸೊಳ್ಳೆ ಕಚ್ಚಬಾರ್ದಂದ್ರ ಶರಣರ ಗುಡ್ ಲೈಟ್ ಹಚ್ಬೇಕು. ಹೊಕ್ಕವ ಅಷ್ಟಾವ, ಅದಕ್ಕೂ ಒಂದು ಗುಡ್ ಲೈಟ್ ಬೇಕು. ಹಚ್ಚುದೊಂದಿಷ್ಟು ಶರಣರ ಮಾತ ಕೇಳುದು. ಮನುಷ್ಯನೇ ಅವರ ಮಾತು ಎಷ್ಟು ಹಿಂದ 12ನೆಯ ಶತಮಾನದಲ್ಲಿ ಶರಣರು ಮಾಡಲಿಲ್ಲ, ಏನು ಮಾಡಿದ್ರು? ಕಸ ಹೊಡೆಯವರಿದ್ರು, ಕಟ್ಟಿಗೆ ಒಡೆಯವರಿದ್ರು, ಬಟ್ಟೆ ತೊಳೆಯೋರಿದ್ರು, ದನ ಕಾಯೋರಿದ್ರು, ಹಗ್ಗ ಹೊಸವರಿದ್ರು, ಎಲ್ಲರೂ ಕೂಡ್ತಿದ್ರು. ಒಂದಿಷ್ಟು ಸಾಯಂಕಾಲ ಒಬ್ಬರೊಂದಿಷ್ಟು ಒಳ್ಳೆ ಮಾತು ಹೇಳ್ತಿದ್ರು, ಉಳ್ದವ್ರು ಕುಂತ ಕೇಳ್ತಿದ್ರು. ಹೇಳವ ಗುರು, ಕೇಳವ್ರು ಶಿಷ್ಯರು, ಮುಗಿದ ಮೇಲೆ ಗುರು ಇಲ್ಲ ಶಿಷ್ಯರಿಲ್ಲ ಅಷ್ಟೆ. ಏನ್ ಅದ್ಭುತ ಅನುಭವ! ಜಗತ್ತಿನೊಳಗ ನಾವು ಇವತ್ತೆಲ್ಲ ಓದಿವಿ. ಏನ್ ಓದ್ತೀವಿ? ಹೋಟೆಲ್ ಮ್ಯಾನೇಜ್ಮೆಂಟ್ ಕೇಳಿವಿ, ಈವೆಂಟ್ ಮ್ಯಾನೇಜ್ಮೆಂಟ್ ಕೇಳಿವಿ, ಫಿನಾನ್ಸ್ ಮ್ಯಾನೇಜ್ಮೆಂಟ್ ಕೇಳಿವಿ. MBA ಓದ್ಸಿರಿಲ್ಲ ಮಕ್ಕಳಿಗೆ? MBA BBA BBM ಅಂತಾರಲ್ಲ. ಹೋಟೆಲ್ ಮ್ಯಾನೇಜ್ಮೆಂಟ್ ಸ್ಕೂಲ್ಗಳು ಕಟ್ಟದವ್ರು ನೋಡಿ, ಈವೆಂಟ್ ಮ್ಯಾನೇಜ್ಮೆಂಟ್ ಕಟ್ಟದವ್ರು ನೋಡಿ, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಕಟ್ಟದವ್ರನ್ನ ಕೇಳಿವಿ, ಫಿನಾನ್ಸ್ ಮ್ಯಾನೇಜ್ಮೆಂಟ್ ಸ್ಕೂಲ್ಗಳನ್ನ ಕಟ್ಟದವ್ರು ನೋಡಿವಿ. ಆದ್ರೆ ಶರಣರು ಕಟ್ಟಿದ್ದು ಈವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲ, ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲ, ಮೈಂಡ್ ಮ್ಯಾನೇಜ್ಮೆಂಟ್ ಸ್ಕೂಲ್ ಕಟ್ಟಿದ್ರು. ಅದಕ್ಕೆ ಅನುಭವ ಮಂಟಪ ಅಂತ ಕರೆದ್ರು. ಇಫ್ ಯು ಡೋಂಟ್ ನೋ ಹೌ ಟು ಮ್ಯಾನೇಜ್ ಯುವರ್ ಮೈಂಡ್, ಯು ಕ್ಯಾನಾಟ್ ಮ್ಯಾನೇಜ್ ಎನಿಥಿಂಗ್ ಇನ್ ದಿಸ್ ಎಕ್ಸಿಸ್ಟೆನ್ಸ್. ನಿನ್ನ ಮನಸ್ಸು ಹೆಂಗ ಮ್ಯಾನೇಜ್ ಮಾಡ್ಕೋಬೇಕಂತ ನಿನಗ್ ಗೊತ್ತಿಲ್ಲ ಅಂದ್ರೆ ನೀ ಭೂಮಿ ಮೇಲೆ ಏನೂ ಮ್ಯಾನೇಜ್ ಮಾಡ್ಲಿಕ್ಕೆ ಸಾಧ್ಯ. ಮೈಂಡ್ ಮ್ಯಾನೇಜ್ಮೆಂಟ್ ಕಲಿಸಿದ್ರು. ಹಿಂದೆ ಈ ದೇಶದೊಳಗೊಬ್ಬ ದೊಡ್ಡ ಯೋಗಿಯಾದ ಬೋಧಿ ಧರ್ಮ ಅಂತ ಬೋಧಿ ಧರ್ಮ ಅವ ಚೀನಾಕ್ ಹೋದ. ಚೀನಾಕ್ ಎದಕ್ ಹೋದ ಅಂದ್ರ ಅಲ್ಲಿ ಬುದ್ಧನ ತತ್ವಗಳನ್ನ ಪ್ರಸಾರ ಮಾಡಬೇಕು. ಅಲ್ಲಿ ಸನ್ಯಾಸಿಗಳಿಗೆ ಬುದ್ಧನ ತತ್ವಗಳನ್ನ ಕಲಿಸ್ತಿದ್ದ. ಆ ಸನ್ಯಾಸಿಗಳು ಹೆಂಗಿದ್ದಂದ್ರ ಬಹಳ ವೀಕ್ ಇದ್ರು. ಅವ್ರಿಗೆ ಕುಂಗ್ಫು ಅಂತ ಆರ್ಟ್ ಕೇಳಿರಿಲ್ಲ? ಮಾರ್ಷಲ್ ಆರ್ಟ್ ಬರ್ತೈತಿ ನೋಡು, ಕುಂಗ್ಫು ಅಂತ. ಕುಂಗ್ಫು ನಾವೆಲ್ಲ ಈ ಜಾಕಿ ಚೈನಾದೆಲ್ಲ ನೋಡ್ತೀವಿಲ್ಲ, ಅದು ಆರ್ಟ್ ಚೈನಾದಲ್ಲದು, ಭಾರತದ ಕುಂಗ್ಫು ಕಲಿಸಿದವರು ಭಾರತದ ಬೋಧಿ ಧರ್ಮ. ಅವ ಭಾರತದಿಂದ ಅಲ್ಲಿ ಹೋಗಿ ಕುಂಗ್ಫು ಕಲಿಸ್ತಿದ್ದ. 9 ವರ್ಷ ಆತು ಹೊರಗೆ ಬರಲಿಲ್ಲ, ಗವಿಯಾಗಿರ್ತಿದ್ದ. ಸಾಯಂಕಾಲ ಬರ್ತಿದ್ದ, ಪ್ರವಚನ ಹೇಳ್ತಿದ್ದ. ಅವ ಪ್ರವಚನ ಹೇಳೋ ಸ್ಟೈಲ್ ಹೆಂಗಂದ್ರೆ ಈಗ ನೀವ್ ಹೆಂಗ್ ಎದರಿ ಕುಂತೀರಿ, ನಾವು ಮುಂದೆ ಕುಂತ ಹಿಂಗ್ ಹೇಳ್ತಿದ್ದಿಲ್ಲ. ಮಂದಿ ಬಂದು ಕುಂದಿರ್ಬೇಕು, ಅವ್ರ ಕಡೆ ಬೆನ್ನು ಮಾಡ್ತಿದ್ದ, ಗ್ವಾಡಿಗೆ ಮುಖ ಮಾಡಿ ಪ್ರವಚನ ಮಾಡ್ತಿದ್ದ. ರಾಜ ಬಂದು ಕೇಳ್ದೊಮ್ಮೆ, ಅಲ್ಲ ಎಲ್ಲರೂ ಪ್ರವಚನಕ್ಕೆ ಬಂದು ಕುಂತಾರ, ನೀವು ಅವ್ರ ಕಡೆ ಬೆನ್ನು ಮಾಡ್ತೀರಿ, ಗ್ವಾಡಿ ಕಡೆ ಮುಖ ಮಾಡಿ ಪ್ರವಚನ ಮಾಡ್ತೀರಿ. ಅವಾಗ ಬೋಧಿ ಧರ್ಮ ಅಂತಾನ, ಗ್ವಾಡಿಗೆ ಹೇಳಿದ್ರು ಅಷ್ಟೇ, ಅವಕ್ಕೆ ಹೇಳಿದ್ರು ಅಷ್ಟೇ. ಅದು ಏನು ಬದಲಾಗಿಲ್ಲ, ಇವು ನಾ ಹೇಳಿದ್ದಲ್ಲ, ಬೋಧಿ ಧರ್ಮ ಹೇಳಿದ. ಅವ ಗ್ವಾಡಿಗೆ ನೋಡಿ ಪ್ರವಚನ ಮಾಡ್ತಿದ್ದ. ರಾಜ ಕೇಳ್ತಾನ, ಗ್ವಾಡಿಗೆ ನೋಡಿ ಯಾಕೆ ಪ್ರವಚನ ಮಾಡ್ತಿದ್ದ? ಬೋಧಿ ಧರ್ಮ ಅಂತಾನ, ಗ್ವಾಡಿಗೆ ಹೇಳಿದ್ರು ಅಟ್ಟ, ಇವಕ್ಕೆ ಹೇಳಿದ್ರು ಅಲ್ಲ. ಮತ್ ಇವ್ರಿಗೆ ಹೇಳಿದ್ರು ಗ್ವಾಡಿಗೆ ಹೇಳ್ದಂಗಂತ ನಿಮ್ ಇಚ್ಛೆನ ಇದ್ರ, ನೀವ್ ಅನ್ಕೊಂಡಿದ್ರ ಪ್ರವಚನರ ಯಾಕೆ ಮಾಡಕ್ ಹೋಗ್ತೀರಿ? ನೀವು ಬಿಟ್ಟು ಬಿಡ್ಬೇಕಾಗಿತ್ತು. ಅವಾಗ ಬೋಧಿ ಧರ್ಮ ಚಲೋ ಮಾತಾಡ್ತಾನ, ನೋಡು, ನಾ ಗ್ವಾಡಿ ಕಡೆ ನೋಡೇ ಪ್ರವಚನ ಮಾಡ್ತೀನಿ, ಜನರ ಕಡೆ ನೋಡಿ ಮಾಡಕ್ ಹೋಗುದಿಲ್ಲ. ಆದ್ರೂ ಪ್ರವಚನ ಯಾಕೆ ಮಾಡ್ತಿ ಅಂತ ನೀ ಕೇಳ್ತೀಯಲ್ಲ, ನೋಡು, ನೀ ಮನ್ಯಾಗ ಊಟ ಮಾಡ್ತಿ, ರಾತ್ರಿ ಉಂಡು ಮುಸ್ರಿ ತಾಟ ಇಡ್ತಿ. ಮನ್ಯಾಗ ನಿಮ್ಮವ್ವ ಅಡಿಗೆ ಮಾಡ್ತಾಳಲ್ಲ, ಮುಸ್ರಿ ಬಗುಣಿ ಇಡ್ತಾಳ. ಬೆಳಿಗ್ಗೆ ಎದ್ದಾಗ ಮುಸ್ರಿ ತಾಟ ಬಗುಣಿ ತೊಳ್ಕೊಂಡ್ ಊಟ ಮಾಡ್ತೀಯೋ, ಅಡಿಗೆ ಮಾಡ್ತಾರೋ ಏನ್ ಹಂಗ ಮಾಡ್ತಾರೋ? ತೊಳೆದು ಮಾಡ್ತಾರ.
ಅವ ಅಂತಾನ ತೊಳೆದ ಊಟ ಮಾಡುತ್ತೀವಿ. ಅವಾಗ ಬೋಧಿ ಧರ್ಮ ಹೇಳ್ತಾನ, ನೋಡು ನಿನ್ನ ಮನಸ್ಸು ನಮ್ಮ ಮನಸ್ಸು ಇದೊಂದು ಮುಸಿರಿ ಹತ್ತಿದ ಪಾತ್ರೆ. ದಿವ್ಸ ಕಣ್ಣು ನೋಡ್ತೈತಿ, ಕಿವಿ ಏನೋ ನಮಗ್ ಬೇಡಾದ ಶಬ್ದಗಳು ಕಿವ್ಯಾಗ ಬೀಳ್ತಾವ, ಮನಸ್ಸಿಗೆ ಮುಸಿರಿ ಹತ್ತಿರ್ತೈತಿ, ಹೊಲಸ್ ಹತ್ತಿರ್ತೈತಿ. ತಿಳ್ಕೊ ನೀನು ಜೀವನ ಅಂದ್ರೆ ಇಷ್ಟೇ. ಮನ್ಯಾಗ ಹ್ಯಾಂಗ ನಿನ್ನ ಮುಸಿರಿ ಹತ್ತಿದ ಪಾತ್ರೆ ಮುಸಿರಿ ತೊಳ್ಕೊಂಡು ಬೆಳಿಗ್ಗೆ ಅಡಿಗೆ ಮಾಡಿ ಜೀವನ ಸಾಗಿಸ್ತಿ, ಹಂಗ ಮನಸ್ಸು ಅನ್ನೋದೊಂದು ಮುಸಿರಿ ಪಾತ್ರೆ. ಬೆಳಿಗ್ಗೆದ್ದಾಗ ಮುಸಿರಿ ಪಾತ್ರೆ ತೊಳ್ಕೋಬೇಕು. ಹಂಗ ಈ ಮನಸ್ಸಿನ ಪಾತ್ರೆ ತೊಳ್ಕೊಳ್ಳೋ ಸಲುವಾಗಿ ಪ್ರವಚನ ಮಾಡ್ತೀನಿ ಅಷ್ಟೆ. ನಮ್ಮ ಪಾತ್ರೆ ನಾವು ತೊಳ್ಕೊಳ್ಳೋದಷ್ಟ, ಇನ್ನೊಬ್ಬರ ಪಾತ್ರೆ ತೊಳೆಯುವುದೇನದ? ನಮ್ಮ ಬಚ್ಚಲದಾಗ ಏನ್ ಇಟ್ಟಿವಿ, ನಮ್ಮ ಪಾತ್ರೆ ತೊಳ್ಕೊಂಡು ಹೋಗೋದಷ್ಟೆ. ನಮ್ಮ ಪಾತ್ರೆಗಳನ್ನ ನಾವು ತೊಳ್ಕೋಬೇಕಲ್ಲ. ಮುಸುರಿ ಪಾತ್ರೆ ಹತ್ತೈತಿ, ಒಂದಿಷ್ಟು ಕಣ್ಣ ಕೆಟ್ಟದ್ದು ನೋಡಿರ್ತೈತಿ, ಕಿವಿ ಕೆಟ್ಟದ್ದು ಕೇಳಿರ್ತೈತಿ. ನಮ್ಮ ಪಾತ್ರೆ ನಾವು ತೊಳ್ಕೊಳ್ಳೋದು ಇಷ್ಟ. ನೆನಪಿಡೋದು ಪ್ರವಚನ ಅಂದ್ರೆ ಏನಲ್ಲ, ನಾವೇನಾರ ತಿಳ್ಕೊಬೇಕಂತಲ್ಲ. ಪ್ರವಚನ ಅಂದ್ರೆ ನಮ್ಮ ಮುಸುರಿ ಪಾತ್ರೆ ನಾವು ತೊಳ್ಕೊಳ್ಳೋದಷ್ಟೆ. ಬೆಳಿಗ್ಗೆ ಎದ್ದು ಕೂಡ್ಲೆ ಬೊಗೋಣಿ ಕೈ ಹಿಡಿದಾಗ ಸ್ವಲ್ಪ ನೆನಪಾಗೋದು, ಊಟಕ್ಕೆ ಕುಂತಾಗ ತಾಟ ಕೈ ಹಿಡಿದಾಗ ಸ್ವಲ್ಪ ನೆನಪಾಗೋದು. ಹೆಂಗ ಈ ತಾಟ ತೊಳಿತೀವಿ ಹಂಗ ಮನಸ್ಸಿನ ಪಾತ್ರೆನು ತೊಳಿಬೇಕನ್ನೋದು ನೆನಪು ಬರಬೇಕಷ್ಟೆ. ಮನಸ್ಸಿನ ಪಾತ್ರೆ ತೊಳೆಯುವುದು ಇದೊಂದಿಷ್ಟು ಹೊಲಸು ಬೀಳ್ತದೆ, ಯಾರೂ ಬಿದ್ದಿರುವುದಿಲ್ಲ. ಒಂದು ಹುಡುಗ ಅವ್ರ ಅವನ ಹತ್ರ ಬಂದ ಅವ್ರ ಅವು ಹೇಳ್ದ, ಯವ್ವ ನಿನ್ ಫ್ರೆಂಡ್ ಅದಾರಲ್ಲ ಅವ್ರು ಸ್ವರ್ಗದಾಗಿರ್ಬೇಕಾಗಿತ್ತು. ಅವಾಗ ಅವ್ರಂದ್ರ ಅವರು ಒಂದು ಅದ್ರ ಮಸೀದ್ ನೋಡಿದ್ರೆ ಸರಿಗಿಲ್ಲ, ಆಕಿ ಯಾಕೆ ಸ್ವರ್ಗದಾಗಿರ್ಬೇಕ? ಇಲ್ಲ, ಅವ್ರು ಬಹಳ ಒಳ್ಳೆಯವ್ರದಾರ, ನಿನ್ ಫ್ರೆಂಡ್ ನಿನ್ ಜೊತೆ ವಾಕಿಂಗ್ ಬರ್ತಾರಲ್ಲ ಅವ್ರು ಬಹಳ ಒಳ್ಳೆಯವ್ರದಾರ. ಅಲ್ಲ, ಅಕ್ಕಿ ಸ್ವರ್ಗದಾಗ ಇರ್ಬೇಕನ್ನೋದು, ಅವ್ರು ಬಹಳ ಒಳ್ಳೆಯವ್ರು ಅನ್ನೋದು ನಿನಗೆ ಹೆಂಗ್ ಗೊತ್ತ? ಇಲ್ಲ, ನನಗೇನು ಗೊತ್ತಿರ್ಲಿಲ್ಲ. ಪಪ್ಪ ದಿವ್ಸ ಬೆಳಿಗ್ಗೆ ಎದ್ದು ಅವ್ರ ಫೋನ್ಯಾಗ ಮಾತಾಡಿ ಅಂತಿರ್ತಾನೆ ಹಿಂಗ. ಅವಾಗ ಅವ್ರವ್ ಅಂದ್ಲು, ಅಕ್ಕಿ ಸ್ವರ್ಗಕ್ಕೆ ಹೋಗ್ತಾಳೋ ಬಿಡ್ತಾಳೋ ಗೊತ್ತಿಲ್ಲ, ನಿಮ್ಮಪ್ಪ ಇವತ್ ರಾತ್ರಿ ಬರಲಿ, ಅವ ಮಾತ್ರ ನರಕಕ್ಕೆ ಹೋಗ್ತಾನೆ, ಅವನು ಮಾತ್ರ ನರಕಕ್ಕೆ ಕಳಿಸೇ ಬಿಡಾಕಿನ. ಇನ್ನು ಹಾಡದ ತಂದೆ ಮನಸ್ಸ ಸ್ವಲ್ಪ ಹಿಂಗ ಹೊಲಸಾದ್ರ ಮಕ್ಕಳ ಮನಸ್ಸು ಹಂಗಿರಾಕಿಲ್ಲ. ಸ್ವಲ್ಪ ಹೊಲಸು ಬೀಳ್ತೈತಿ, ಅದ್ರ ಕಲಿಬೇಕು, ತೊಳ್ಕೋಬೇಕಷ್ಟ. ಇದು ತೊಳ್ಕೋಬೇಕಾದ್ರ ಚಲೋ ಅವ್ರ ಸಂಘ ಮಾಡಬೇಕು, ಒಳ್ಳೆಯವ್ರ ಸಂಘ ಮಾಡಬೇಕು. ಜೀವನದೊಳಗ ಅಂತಿಂತವ್ರ ಸಂಘ ಸಿಗ್ತಾವ, ಒಳ್ಳೆಯವರ ಸಂಘ ಸಿಗೋದು ಬಹಳ ಕಷ್ಟ. ಏನು ಕಿಮ್ಮತ್ತು ಕೊಟ್ಟರು ಸಿಗುವುದಿಲ್ಲ. ಒಳ್ಳೆಯವರು अच्छे लोग कीमत से नहीं किस्मत से मिलते हैं. जिंदगी में अच्छे लोग ಕಿಮ್ಮತ್ से नहीं किस्मत से मिलते. ಚಲೋ ಲೋಗ್, ಒಳ್ಳೆ ಮನುಷ್ಯರು, ಒಳ್ಳೆ ಸ್ನೇಹಿತರು, ಒಳ್ಳೆಯವರ ಸಂಘ ಸಿಗುತ್ತೆ. ಈಗ ನೀವು ಒಬ್ಬ ಶಿಲ್ಪಿ ಇರ್ತಾನ, ಒಬ್ಬ ರೋಡ್ ಕೆಲಸ ಮಾಡವಿರ್ತಾನ, ಒಂದೇ ಗುಡ್ಡದ ಕಲ್ಲ ತಂದು ಇಬ್ರು ಹೊಡಿತಾರ. ಒಬ್ಬವ ರೋಡ್ ಕೆಲಸ ಮಾಡವನು ಹೊಡಿತಾನ, ಶಿಲ್ಪಿನೂ ಅದೇ ಕಲ್ಲು ಹೊಡಿತಾನ. ರೋಡ್ ಕೆಲಸ ಮಾಡೋನ್ ಕೈಯಾಗ ಕಲ್ಲು ಸಿಕ್ತು ಅಂದ್ರ ಕಂಕರ ಆಗ್ತೈತಿ, ಅದೇ ಕಲ್ಲು ಶಿಲ್ಪಿ ಕೈಯಾಗ ಸಿಕ್ಕರ ಶಂಕರ ಆಗ್ತೈತಿ. ಯಾರ ಸಂಘ ಮಾಡ್ತೀವಿ ಅನ್ನೋದ್ರ ಮ್ಯಾಲ ನಿರ್ಭರ. ಈಗ ಬಿದಿರ್ ಇರ್ತೈತಿ, ನೀವು ಬಿದಿರ್ ನೋಡ್ರಿ, ಬಿದಿರ ಕಟ್ಟಿಗೆ ಆಯವನ ಕೈಯಾಗ ಸಿಕ್ತು ಅಂದ್ರ ಸುಟ್ಟು ಬೂದಿ ಆಗ್ತೈತಿ. ಅದೇ ಕೊಳಲು ಮಾಡೋವನ ಕೈಯಾಗ ಸಿಕ್ತು ಅಂದ್ರ ಕೃಷ್ಣನ ಕೈ ಸೇರ್ತೈತಿ. ನಾವ್ ಯಾರ ಸಂಘ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನ ನಿರ್ಭರ ಆಗಿರ್ತೈತಿ. ಒಳ್ಳೆಯವರ ಸಂಘ ಮಾಡಬೇಕು ಜೀವನದೊಳಗೆ. ಅವ್ರ ಸಂಘ ಮಾಡೋದ್ರಿಂದ ಅವ್ರ ಮಾತುಗಳು ನಮ್ಮ ಮನಸ್ಸನ್ನ ಸ್ವಚ್ಛ ಮಾಡ್ತಾವ, ತಿಳಿ ಮಾಡ್ತಾವ. ನಮಗೇನಂದ್ರ ಪ್ರವಚನ ಅಂದ ಕೂಡಲೇ ನಾವೇನ್ ತಿಳ್ಕೊಂಡಿವಿ, ನಾವು ಬಾಳ ಕೇಳಿವ್ರಿ, ಪ್ರವಚನ ಕೇಳೋದ್ರಿಂದ ಏನ್ ಆಕೈತಿ ಅನ್ನೋದಿಲ್ಲ. ಈಗ ಸಾಮಾನ್ಯ ನಾವು ಎಲ್ಲ ಪ್ರವಚನ ಕೇಳಿವಿ, ಪುರಾಣ ಕೇಳಿವಿ, ಏನಾಗೈತಿ ಹೇಳ್ರಿ? ಏನಂದ್ರ ಏನಾಗ್ಬೇಕು ಅವನಿಗಂದ್ರ 1 ಕೋಟಿ ಲಾಟ್ರಿ ಹತ್ತಬೇಕ? ಏನಾಗಿ ಹತ್ತಬಾರ್ದಂತಲ್ಲ. ಮತ್ ಕೆಲವು ಮಂದಿ ಹಂಗೂ ಇರ್ತಾರ, ಇರುದಿಲ್ಲ ಅಂತಲ್ಲ. ಪ್ರವಚನ ಕೇಳಕ್ ಕುಂತವ್ರೊಳಗೆ ಯಾವ್ದಾರ ಒಂದು ನಂಬರ್ ಬರ್ತೈತೆ ಗುರುಗಳ ಬಾಯಾಗಿಂದ. ಎಷ್ಟೋ ಮಂದಿ ಭಕ್ತರಿಗೆ ಕಲಸಕ್ರಿ ಆಶೀರ್ವಾದ ಕೊಟ್ರ ಅವನ ಸಕ್ರಿ ಎಣಿಸಿ ನಂಬರ್ ಹಚ್ಚು ಭಕ್ತರು ಅದಾರ, ಇಲ್ಲಂತೇನಿಲ್ಲ. ಅಂದ್ರೆ ಏನ್ ಆಗಬೇಕೇನು?
ಅಂದ್ರ ಪ್ರವಚನ ಕೇಳೋದ್ರಿಂದ ಏನ್ ನಮ್ಮ ಮನೆಯಲ್ಲಿ ಆಗುವ ಸಾವು ತಪ್ಪತೈತಿ, ದೇಹಕ್ಕೆ ಬರುವ ರೋಗ ರುಜಿನಗಳು ತಪ್ಪತವೇನು? ತಪ್ಪುದಿಲ್ಲ. ಸತ್ಯ ತಿಳ್ಕೋಬೇಕು. ಈಗ ಬ್ಯಾಸಿಗೆ ದಿವಸ ಇರ್ತೈತಿ, ಬ್ಯಾಸಿಗೆ ಬಿಸಿಲಿಗೆ ಏಪ್ರಿಲ್ ತಿಂಗಳಿರ್ತೈತಿ, ಭಯಂಕರ ಬಿಸಿಲಿನ ಜಳ ಇರ್ತೈತಿ, ತಾಪ ಆಗ್ತಿರ್ತೈತಿ. ಏಪ್ರಿಲ್ ತಿಂಗಳದ ಮಧ್ಯಾಹ್ನ 12-1 ಗಂಟೆಯ ಬಿಸಿಲಿನ ತಾಪ ಹೋಗಬೇಕಾದ್ರ ನಾವೇನು ಸೂರ್ಯನನ್ನ ಸರಿಸುವ ಶಕ್ತಿ ನಮ್ಮ ಕೈಯಾಗೈತಿ? ಸೂರ್ಯನನ್ನ ಸರಿಸುವ ಶಕ್ತಿ ನಮ್ಮ ಕೈಯಾಗಿಲ್ಲ. ಆದ್ರೆ ಒಂದು ಕೆಲಸ ಮಾಡಬಹುದು, ಒಂದು ಕೊಡಿ ಹಿಡ್ಕೊಂಡು ಹೋದ್ರ ಬಿಸಿಲಿನ ತಾಪ ಕಡಿಮೆ ಆಗ್ತೈತಿ. ಹಂಗ ಜೀವನದಲ್ಲಿ ಬರುವ ಸಾವು ನಮ್ಮಿಂದ ನಿಲ್ಲಿಸ್ಲಿಕ್ಕಾಗೋದಿಲ್ಲ, ನೋವು ನಮ್ಮಿಂದ ನಿಲ್ಲಿಸ್ಲಿಕ್ಕಾಗೋದಿಲ್ಲ, ರೋಗ ರುಜಿನಿಗಳಿಂದಾದ ತಾಪಗಳು ನಮ್ಮಿಂದ ನಿಲ್ಲಿಸ್ಲಿಕ್ಕಾಗೋದಿಲ್ಲ. ಆದ್ರೆ ಪ್ರವಚನ ಅನ್ನೋ ಒಂದು ಛತ್ರಿ ಹಿಡ್ಕೊಂಡು ಹೋದ್ರೆ ಅವುಗಳಿಂದ ಆದ ತಾಪ ಮಾತ್ರ ಪಕ್ಕಾ ಕಡಿಮೆ ಮಾಡಬಹುದು. ಇದೊಂದು ಛತ್ರಿ ಇದ್ದಂಗಷ್ಟ, ಇದನ್ನ ಹಿಡ್ಕೊಂಡು ದಾಟಬೇಕು ಮನುಷ್ಯ. ಅದಕ್ಕೆ ಪ್ರವಚನ ಇರುವುದು ಏನೂ ಅಲ್ಲ, ಇದು ಏನಾರ ಮಾಡಕ್ಕಂತಲ್ಲ, ಸ್ವಲ್ಪ ಸ್ವಚ್ಛ ಮಾಡೋದಷ್ಟ. ತಲೆ ಸ್ವಚ್ಛ ಮಾಡೋದು, ತಲೆಯಾಗ ಏನೈತಿ ಸ್ವಚ್ಛ ಮಾಡೋದಷ್ಟ, ಮನಸ್ಸಿನಾಗ ಏನೈತಿ ಸ್ವಚ್ಛ ಮಾಡೋದು. ನಾವೇನ್ ತಿಳ್ಕೊಂಡಿವಿ ಆಧ್ಯಾತ್ಮ ಅಂದ್ರ ಏನಾರ ತುಂಬುತ್ತಾರೆ ಇವ್ರು, ಏನಾರ ಹೇಳಿ ಕಳಿಸ್ತಾರೆ ಇವ್ರು. ಆಧ್ಯಾತ್ಮ ಅಂದ್ರೆ ಏನೂ ಅಲ್ಲ, ನಿಮಗೆ ಏನಾರ ತುಂಬಿ ಕಳಿಸೋದಲ್ಲ, ಏನು ತುಂಬಿಕೊಂಡು ಬಂದಿರಿ ಅದನ್ನ ಖಾಲಿ ಮಾಡಿ ಕಳಿಸೋದ ಅಧ್ಯಾತ್ಮ ಅಷ್ಟೆ. ನಮ್ಮ ಜಾತಿ ತುಂಬಿಕೊಂಡು ಬಂದೀವಿ, ನಮ್ಮ ಧರ್ಮ ತುಂಬಿಕೊಂಡ್ ಬಂದೀವಿ, ನಾವು ಶ್ರೀಮಂತರನ್ನು ತುಂಬಿಕೊಂಡ್ ಬಂದೀವಿ, ನಾವು ಬಡವರು ಅನ್ಕೊಂಡ್ ತುಂಬಿಕೊಂಡ್ ಬಂದೀವಿ, ನಾವು ಶಾಣ್ಯರು, ನಾವು ಪಾಪಿ ಪುಣ್ಯವಂತಿ ಇವೆಲ್ಲ ತುಂಬಿಕೊಂಡು ಬಂದೀವಲ್ಲ. ತುಂಬಿದ್ದು ಖಾಲಿ ಮಾಡಿ ಕಳಿಸೋದು ಅಧ್ಯಾತ್ಮ ಹೊರತು ತುಂಬುವುದು ಅಧ್ಯಾತ್ಮ. ಈಗ ಒಂದು ಮನಿ ಇರ್ತೈತಿ, ಏನ್ ಇರ್ತೈತಿ? ಖಾಲಿ ಇರ್ತೈತಿ. ಹಿಂಗ ಹಾದಿಗೆ ಹೋದಾಗ ಒಂದೊಂದು ಸಾಮಾನ್ ಹಿಡ್ಕೊಂಡು ಬಂದ್ರಿ ಅಂದ್ರ ಮನಿ ಅನ್ನೋದು ಸ್ಟೋರ್ ರೂಮ್ ಆಕೈತಿ ಅಷ್ಟ. ಹಿಂಗ ಮನಿ ತುಂಬ್ಕೋಂತ ಹೋದ್ರಿ ಸಂಸಾರ, ಅದನ್ನ ಮೆಲ್ಲಕ್ ತಕ್ಕೋಂತ ಹೋದ್ರಿ ಅದೇ ಸನ್ಯಾಸ ಅಷ್ಟ. ಸಂಸಾರ ಸನ್ಯಾಸ ಬ್ಯಾರೆ ಅಲ್ಲ, ತುಂಬ್ಕೋಂತ ಹೋದ್ರ ಸಂಸಾರ, ಇದ್ದಿದ್ದ ಖಾಲಿ ಮಾಡ್ಕೊಂತ ಹೋದ್ರ ಅದೇ ಸನ್ಯಾಸ ಅಷ್ಟ. ಏನ್ ಇರ್ತದ ಹೇಳ್ರಿ? ಇರೋದಷ್ಟ ಇರುದಿಲ್ಲ. ಈಗ ಮೊದಲು ಒಂದ ಇರ್ತೈತಿ, ಒಂದಿತ್ತು, ಎರಡಾದ, ಮದುವೆ ಮಾಡ್ಕೊಂತು ಎರಡಾದ ಕೂಡ್ಲೆ 4 ಹಡ್ದು. ಅವು 4ಕ್ಕ 8, 4 ಕೂಡಿಸಿದ್ರು 8 ಆದ. ಅವು 8 ಆದ ಕೂಡ್ಲೆ ಗಂಟು ತೊಗೊಂಡು ಹೊರಗೋದು. ಅವು ಕೂಡಿ ಹೆಂಗಿರ್ತಾವ? ಅವು 8 ಹೊರಗೋದ್ ಕೂಡ್ಲೆ ಮತ್ತ 2 ಉಳ್ದು, 2ರಾಗ ಮತ್ತೊಂದು ಮ್ಯಾಲ ಹೊತ್ತು ಮತ್ತ ಒಂದ ಉಳಿತಿದ್ವು. ಮೊದಲು ಹೆಂಗಿತ್ತು ಹಂಗ. ಅಂದ್ರ ಇದು ಸಂಸಾರ ಅಂದ್ರೆ ಏನಲ್ಲ, ತುಂಬ್ಕೊಂತ ಹೋಗೋದು, ಖಾಲಿ ಮಾಡ್ಕೊಂತ ಹೋಗೋದು ಅಷ್ಟ. ಅದಕ್ಕೆ ಅಧ್ಯಾತ್ಮ ಅಂದ್ರೆ ಏನು ತುಂಬಿವಿ ಸುಮ್ಮ ಖಾಲಿ ಮಾಡೋದಷ್ಟ. ಈಗ ಹಳ್ಳ್ಯಾಗ ಬರ್ತಾರ ನೋಡು, ಗುರುಗಳ ಹತ್ರ ಬಂದ್ ಏನಂತಾರಂದ್ರ, ಯಪ್ಪ ಬಹಳ ತ್ರಾಸ ಬಂದೈತಿ, ಬೈಲು ಮಾಡಂತಾರ. ಒಂದು ಶಬ್ದ ಬಳಸುದಿಲ್ಲ, ಬಹಳ ಕಂಟಕ ಬಂದೈತಿ, ಬೈಲು ಮಾಡೋದು. ಬೈಲ್ ಅನ್ನೋದು ಎಷ್ಟು ಸುಂದರ ಶಬ್ದ ಇದೆ, ನಮ್ಮ ಹಳ್ಳಿ ಮಂದಿ ಬಳಸಿದ್ದಲ್ಲ. ಬೈಲ್ ಅಂದ್ರ ಅದ್ರಲ್ಲಿ ಏನೂ ಇಲ್ಲದಂಗ ಮಾಡು. ಈಗ ಆಕಾಶದಲ್ಲಿ ಹಕ್ಕಿಗಳ ಹಾರ್ತಾವ, ಕ್ಯಾನ್ ವಿ ರಿಕಗ್ನೈಸ್ ಫುಟ್ ಪ್ರಿಂಟ್ಸ್ ಆಫ್ ದಟ್ ಬರ್ಡ್? ಆ ಹಕ್ಕಿ ಆಕಾಶದಲ್ಲಿ ಹಾರಾಡಿದ ಹೆಜ್ಜೆ ಗುರುತುಗಳೇನಾದ್ರು ಸಿಗುತ್ತಾವೇನ? ಸಿಗುದಿಲ್ಲ. ಹಂಗ ಬೈಲು ಮಾಡು ಅಂದ್ರೆ ಏನು ಅದರ ಗುರುತಿಲ್ಲಾರ್ದಂಗ ಮಾಡು. ಹಳ್ಳ್ಯಾಗ ಹೆಣ್ಮಕ್ಳು ಹೇಳಿದ್ದು ಹಿಂದ ಅಲ್ಲಮ ಹೇಳದ 12ನೇ ಶತಮಾನ. ಒಬ್ಬ ಮನುಷ್ಯ ಬಂದು ಕೇಳ್ತಾನ, ನನಗೊಂದಿಷ್ಟು ಜೀವನದೊಳಗೆ ಸುಖ ನೆಮ್ಮದಿ ಸಮಾಧಾನ ಬೇಕು ಪ್ರಭುವೇ ಅಂದಾಗ ಅಲ್ಲಮ ಹೇಳ್ತಾನ, ಅವ ಏನ್ ಅವನಿಗೆ ನಿನ್ನ ಮನಿ ಬದಲು ಮಾಡು, ವಾಸ್ತು ಚೇಂಜ್ ಮಾಡಂತ ಹೇಳಿಲ್ಲ. ನಮ್ಮಂತವ್ರ ಹತ್ರ ಬಂದಿದ್ರೆ ಕಿಟಕಿ ಚೇಂಜ್ ಮಾಡು, ಬಗಲ್ ಚೇಂಜ್ ಮಾಡಂತ ನಾವ್ ಹೇಳ್ತಿದ್ವಿ. ಅಲ್ಲಮ್ಮ ಪ್ರಭು, ನಿನಗ ನೆಮ್ಮದಿ ಬೇಕಾಗಿದ್ರ ಮನಿ ಬಾಗಲು ಚೇಂಜ್ ಮಾಡೋದಲ್ಲ, ನಿನ್ನ ತಲೆಯಾಗ ಏನು ತುಂಬಿಕೊಂಡು ಸ್ವಲ್ಪ ಖಾಲಿ ಮಾಡೋ, ಇದು ಅಧ್ಯಾತ್ಮ ಅಂತ ಅಲ್ಲಮ್ಮ ಹೇಳಿ ಕಳಿಸ್ತಾನೆ. ದೀಂ ದೂಂ ದನ ದೀಂ ದನ ದೀಂ ದೂಂ